ಮತದಾರರ ಉತ್ಸಾಹವು ರಾಜ್ಯದಾದ್ಯಂತ ಸಾಕಷ್ಟು ಹೆಚ್ಚಾಗಿದೆ. ವಾಸ್ತವವಾಗಿ ಈ ಚುನಾವಣೆಗಳು ಎಲ್ಲರ ಗಮನ ಅಥವಾ ಆಸಕ್ತಿಯನ್ನು ಸೆಳೆಯುತ್ತಿವೆ ಎಂದು ತೋರುತ್ತದೆ. ನಾವು ಇಲ್ಲಿ ಒಂದು ಮತಗಟ್ಟೆಯಲ್ಲಿದ್ದೇವೆ, ಇಲ್ಲಿ ಚೆನ್ನೈ ನಗರದಲ್ಲಿ. ಮತ್ತು ಈ ರೀತಿಯ ಕೆಲವು ವ್ಯವಸ್ಥೆಗಳು ಮತಗಟ್ಟೆಗಳನ್ನ ತಲುಪಲು ಬಣ್ಣವನ್ನ ಅನುಸರಿಸುತ್ತವೆ. ಆದ್ದರಿಂದ ನೀವು ಅಲ್ಲಿರುವ ಸಂಖ್ಯೆಗಳನ್ನು ನೋಡಬಹುದು ಮತ್ತು ನೀವು ನೋಡಲೇಬೇಕಾದುದೆಂದರೆ ಕೌಂಟರ್ ಸಂಖ್ಯೆಗಳು. ಸಂಖ್ಯೆಗಳನ್ನ ಅಲ್ಲಿ ಹಾಕಲಾಗಿದೆ. ನಿಮ್ಮ ಕೇಂದ್ರ ಸಂಖ್ಯೆ ಯಾವುದು ಇರಬಹುದು ಎಂಬುದರ ಬಗ್ಗೆ. ಬಣ್ಣಗಳು ವಿಭಿನ್ನವಾಗಿವೆ ಮತ್ತು ನಂತರ ನೀವು ಕಾರ್ಪೆಟ್ಗಳನ್ನು ನೋಡಬಹುದು. ಗುಲಾಬಿ, ಹಸಿರು ಮತ್ತು ನೀಲಿ ಬಣ್ಣದವು ನಿಮ್ಮನ್ನು ನಿರ್ದಿಷ್ಟ ಆಸನಕ್ಕೆ ಕರೆದೊಯ್ಯಲು ಅಲ್ಲಿ ನಿಮ್ಮ ಮತಗಟ್ಟೆ ಇರಲಿದೆ. ಹೌದು, 5.67 ಕೋಟಿ ಜನರು ಮತ ಚಲಾಯಿಸಲಿದ್ದಾರೆ. ನಿಮ್ಮದೇನು, ನೀವು ನಿಮ್ಮ ಕರ್ತವ್ಯವನ್ನ ಮಾಡಿ ಬಂದಿದ್ದೀರಿ. ನಾನು ಇಂದು ಯಶಸ್ವಿಯಾಗಿ ಮತ ಚಲಾಯಿಸಿದ್ದೇನೆ. ಇಂದು ಯಶಸ್ವಿಯಾಗಿ ಮತ ಚಲಾಯಿಸಿದ್ದೀರಿ. ಧನ್ಯವಾದಗಳು. ಸರಿ, ಹಾಗಾಗಿ ಆ ಉತ್ಸಾಹ, ಅದರ ಕಾರಣದಿಂದಾಗಿ ಅವರು ಸ್ವಯಂ ಪ್ರೇರಿತರಾಗಿ ಬರುತ್ತಿದ್ದಾರೆ ತಮ್ಮ ಮತಗಳನ್ನ ತೋರಿಸಲು. ಹೌದು, ಇದು ಒಂದು ರಾಜ್ಯ ಇಲ್ಲದಿದ್ದರೆ ಅತಿ ಹೆಚ್ಚು ಮತದಾನವನ್ನ ಹೊಂದಿರಲಿಲ್ಲ, ನಾನು ಹೇಳಲೇಬೇಕು. ತಮಿಳುನಾಡಿನಲ್ಲಿ 70ರಿಂದ 75 ಇದೆ. ಆದರೆ ಕಳೆದ ಕೆಲವು ಚುನಾವಣೆಗಳಲ್ಲಿ ವಾಸ್ತವವಾಗಿ ಚೆನ್ನೈ ಕಳೆದ 3 ವಿಧಾನಸಭಾ ಮತ್ತು ಲೋಕಸಭಾ ಚುನಾವಣೆಗಳ ಡೇಟಾದ ಪ್ರಕಾರ ಕೇವಲ 55ರಿಂದ 68% ಮಾತ್ರ ಮತದಾನವಾಗಿದೆ. ಆದರೂ ಉಳಿದ ತಮಿಳುನಾಡು ಖಂಡಿತವಾಗಿಯೂ 70ರಿಂದ 79 ನಡುವೆ ಮತದಾನ ಮಾಡಿದೆ. ಖಂಡಿತವಾಗಿಯೂ ಈ ಬಾರಿ ಇದು ಹೆಚ್ಚಾಗಿರಬಹುದೆಂದು ನಾವು ನಿರೀಕ್ಷಿಸಬಹುದು. SIR ಡಿಲೀಷನ್ಗಳ ಕಾರಣದಿಂದ ಮತ್ತು ಮತದಾನಕ್ಕಾಗಿ ಜನರಲ್ಲಿರುವ ಹೆಚ್ಚಿನ ಉತ್ಸಾಹದಿಂದಾಗಿ. ಎಲ್ಲ ಪ್ರಮುಖ ರಾಜಕೀಯ ಪಕ್ಷಗಳಾದ AIADMK ಮೈತ್ರಿ, DMK ಮೈತ್ರಿ, ವಿಜಯ್ ಹಾಗೂ ಸೀಮಾನ್ ಇವರೆಲ್ಲರೂ ಬಹಳ ಕಠಿಣವಾಗಿ ಮತ ಚಲಾಯಿಸುವುದರೊಂದಿಗೆ ಒಂದು ಬಹಳ ಹೈಪ್ ಇಶ್ ಪ್ರಚಾರ ನಡೆದಿದೆ ಮತ್ತು ಇದು ಬಹಳ ಒಳ್ಳೆಯ ಪ್ರಚಾರವಾಗಿದೆ. ನಾನು ಹೇಳಬೇಕಂದ್ರೆ ಘಟನಾರಹಿತವಾಗಿದೆ ಮತ್ತು ಪ್ರತಿಯೊಬ್ಬರೂ ತಾವು ಮುಂದಿಡಬೇಕಾದದ್ದನ್ನು ಮುಂದಿಟ್ಟಿದ್ದಾರೆ. ಮತ್ತು ಈಗ ಈ ನಿರ್ದಿಷ್ಟ ಚುನಾವಣೆಯಲ್ಲಿ ಅವರು ಯಾರನ್ನ ಆಯ್ಕೆ ಮಾಡಲು ಬಯಸುತ್ತಾರೆ ಎಂಬುದನ್ನು ನಿರ್ಧರಿಸುವುದು ಮತದಾರರಿಗೆ ಬಿಟ್ಟದ್ದು. ಈ ಬಾರಿ ಖಂಡಿತ ಇದರ ಬಗ್ಗೆ ಮಾತನಾಡಲಾಗಿದೆ. ಯುವಕರ ಮತದ ಬಗ್ಗೆ ಮಾತನಾಡಲಾಗುತ್ತಿದೆ. ಮಹಿಳೆಯರ ಮತ. ತಮಿಳುನಾಡು ಸ್ವಾರಸ್ಯಕರವಾಗಿ 2ನೇ ಅತಿ ಹೆಚ್ಚು ಮಹಿಳಾ ಮತದಾರರನ್ನು ಹೊಂದಿರುವ ರಾಜ್ಯವಾಗಿದೆ. ಹೆಚ್ಚು ಸಂಖ್ಯೆಯ ಮಹಿಳಾ ಮತದಾರರು ಮತ್ತು ಪುರುಷ ಮತದಾರರಿಗಿಂತ ಕೇರಳದ ನಂತರ ತಮಿಳುನಾಡು ಅತಿ ಹೆಚ್ಚು ಸಂಖ್ಯೆಯ ಮಹಿಳಾ ಮತದಾರರನ್ನು ಹೊಂದಿರುವ ರಾಜ್ಯವಾಗಿದೆ. ಮತ್ತು ಸ್ಥಳಗಳಲ್ಲಿ ನಿಮಗೆ ಗೊತ್ತಲ್ಲ, ದಿಂಡಿಗಲ್ ಅಥವಾ ತೇನಿಯಂತಹ ನಿರ್ದಿಷ್ಟ ಕ್ಷೇತ್ರಗಳಲ್ಲಿ ಹಲವಾರು ಸಾವಿರ ಮಹಿಳಾ ಮತದಾರರು ಹೆಚ್ಚಿದ್ದಾರೆ. ಯುವಕರೇ, ಮೊದಲ ಬಾರಿಯ ಮತದಾರರೇ ಅಥವಾ ಏನು? ಮೊದಲ ಬಾರಿಯ ಮತದಾರರೇ? ಹೌದೌದು, ನಾನು ಮೊದಲ ಬಾರಿ. ಮತ್ತು ಉತ್ಸಾಹ. ಇವನು ನನ್ನ ಸ್ನೇಹಿತ. ಹೌದು, ಮೊದಲ ಬಾರಿಯ ಮತದಾರ. ಸರಿ, ಏನೋ ಆಲೋಚನೆಗಳು? ನೀವು ಮತ ಚಲಾಯಿಸುವಾಗ ಯೋಚಿಸುತ್ತಿರುವ ಸಮಸ್ಯೆಗಳು ಯಾವುವು? ಕೇವಲ ಶಿಕ್ಷಣ ಮತ್ತು ಆರೋಗ್ಯ ಮುಖ್ಯ. ರಾಜಕೀಯ ಪಕ್ಷಗಳು ನಿಮ್ಮ ಕಳವಳಗಳನ್ನ ಪರಿಹರಿಸುತ್ತಿವೆಯೇ? ಯಾರು ಇಲ್ಲ, ಎಲ್ಲರೂ ಬರೀ ಉಚಿತ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಯಾರು ಈ ವಿಷಯಗಳಿಗೆ ಪ್ರಾಮುಖ್ಯತೆ ನೀಡ್ತಿಲ್ಲ. ಉಚಿತ ಎಲ್ಲರೂ ಉಚಿತ ಅಂತಾನೂ ತಗೊಳ್ತಿದ್ದಾರೆ. ಏನ್ ಮಾಡೋದು? ಮತದಾನಕ್ಕೆ ಉತ್ಸಾಹ. ಒಂದು ನಿಮಿಷ. ಹೌದು, ನಿಮ್ಮ ಆಲೋಚನೆಗಳೇನು? ನಿಮ್ಮ ಕಳವಳಗಳೇನು? ಈ ಬಾರಿ ದೊಡ್ಡ ಪ್ರಚಾರ ಅಲ್ವಾ? ಹೌದು, ಇದು ಖಂಡಿತ ದೊಡ್ಡ ಪ್ರಚಾರ. ನಿಜವಾಗಿ ನನ್ನ ಉತ್ಸಾಹ ಹೋಗ್ತಿದೆ. ಇಲ್ಲ, ಇನ್ನೂ ಉಚಿತ ಬೇಡ. ಹಾಗಾಗಿ ಯಾರು ಉಚಿತ ಕೊಡದೇ ಇರ್ತಾರೋ ಅವ್ರಿಗೆ ನಾವು ವೋಟ್ ಮಾಡೋದು. ಸರಿ, ಹಾಗಾಗಿ ಎಲ್ಲರೂ ದೊಡ್ಡ ಸಂಖ್ಯೆಯಲ್ಲಿ ಬರುತ್ತಿದ್ದಾರೆ ಮತ್ತು ಆಶಾದಾಯಕವಾಗಿ ಮತದಾನದ ಪ್ರಮಾಣ ಸಾಮಾನ್ಯಕ್ಕಿಂತ ಬಹಳ ಹೆಚ್ಚಾಗಿರುತ್ತದೆ. ಹಾಗಲ್ಲದಿದ್ದರೂ ಕೂಡ ನಾನು ಹೇಳುತ್ತಿದ್ದ ಹಾಗೆ SIR ಕಾರಣದಿಂದಲೂ ನಿರೀಕ್ಷಿಸಲಾಗಿತ್ತು. ಆದರೆ ಆಶಾದಾಯಕವಾಗಿ ಮತದಾರರ ಉತ್ಸಾಹದಿಂದಲೂ ಕೂಡ. ವಾಸ್ತವವಾಗಿ ನಾವು ದೊಡ್ಡ ಸರತಿ ಸಾಲುಗಳು ಮತ್ತು ಹೆದ್ದಾರಿಗಳಲ್ಲಿನ ಟ್ರಾಫಿಕ್ ಜಾಮ್ಗಳ ಬಗೆಗೆ ಹಾಗೂ ತಮ್ಮ ಮತದಾನದ ಹಕ್ಕನ್ನು ಚಲಾಯಿಸಲು ಇತರ ದೇಶಗಳಿಂದ, ಇತರ ನಗರಗಳಿಂದ, ಇತರ ಪ್ರದೇಶಗಳಿಂದ ಜನರು ಬರುತ್ತಿರುವುದರ ಬಗ್ಗೆ ವರದಿ ಮಾಡುತ್ತಿದ್ದೆವು. ಚೆನ್ನೈನಿಂದ ಕ್ಯಾಮರಾ ಪರ್ಸನ್ ಪೌಲ್ ರಾಜ್ ಅವರೊಂದಿಗೆ ಉಮಾ ಸುದಿ, ಡಿಕೋಡರ್ಗಾಗಿ.